ತಾಳಿ ಕಟ್ಟುವ ಶುಭ ವೇಳೆಯೇ ಮುರಿದು ಬಿದ್ದಿದೆ ಮದುವೆ. ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಬಾಲೇಪುರ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ನಿನ್ನೆ ರಾತ್ರಿ ರಿಸೆಪ್ಷನ್ ಆಗಿತ್ತು. ಬೆಳಗ್ಗೆ ತಾಳಿ ಕಟ್ಟಬೇಕಾಗಿತ್ತು. ಆ ಹೊತ್ತಿನಲ್ಲಿ ವಧು, ಈ ವರ ಇದಾನಲ್ಲ, ವಧು ಬೇಡ ಅಂತ ಹೇಳಿದಾನೆ. ವೇಣುವನ್ನು ಕಿರಿಕ್ ತೆಗೆದಿದ್ದಾನೆ. ಯುವತಿ ಬೇರೆಯವರನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಈ ವರ ಹೇಳಿದಾನೆ. ಯುವತಿ ಮೇಲೆ ಅನುಮಾನ ಇದೆ ನನಗೆ ಅಂತ ಈ ಯುವಕ ಹೊರಟೇ ಹೋಗಿದ್ದಾನೆ. ಇನ್ನೇನು ತಾಳಿ ಕಟ್ಟಬೇಕಾಗಿತ್ತು. ಆ ಹೊತ್ತಿನಲ್ಲಿ ವಧುವಿಗೆ ಈ ಹಿಂದೆ ಲವ್ ಇತ್ತು, ಅದಕ್ಕೆ ನನಗೆ ಈ ಮದುವೆ ಬೇಡ ಅಂತ ಹೊರಟು ಹೋಗಿದ್ದಾನೆ, ಕಿರಿಕ್ ತೆಗೆದಿದ್ದಾನೆ. ವಧುವಿಗೆ ನ್ಯಾಯ ಕೊಡಿಸಿ ಅಂತ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ರಿಸೆಪ್ಷನ್ ಆಗಿತ್ತಂತೆ, ಭಾಳ ಚೆನ್ನಾಗಾಗಿತ್ತಂತೆ. ಇವನು ಕೂಡ ಈ ವರ ನಗ್ನಗ್ತಾ ಇದ್ದಂತೆ, ಮದುವೆ ಆಗ್ತೀನಿ ನಾಳೆ ಅಂತ ಭಾಳ ಖುಷಿಲಿದ್ದ. ಅದು ಇವತ್ತು ಬೆಳಗ್ಗೆ ಅದು ಏನಾಯಿತೋ ಗೊತ್ತಿಲ್ಲ, ಇವನಿಗೆ ಮದುವೆ ಬೇಡ ಅಂತ ಕೂತ್ಬಿಟ್ಟಿದ್ದಾನೆ. ಕಾರಣ ಕೇಳಿದ್ರೆ ಆ ವಧುವಿಗೆ ಒಂದು ಲವ್ ಇತ್ತು ಈ ಹಿಂದೆ, ಅದಕ್ಕೋಸ್ಕರ ನನಗೆ ಬೇಡ ಅಂತ ಹೇಳಿದಾನಂತೆ. ಮೊದಲೇ ವರನಿಗೆ ಗೊತ್ತಿತ್ತು ಈ ಹುಡುಗಿ ಮೊದಲೊಂದು ಅಫೇರ್ನಲ್ಲಿ ಇದ್ದಿದ್ದು, ಲವ್ ಇದ್ದಿದ್ದು ಇದೆಲ್ಲ ಗೊತ್ತಿತ್ತು. ಆ ಹುಡುಗಿ ಹೇಳಿದ್ಲಂತೆ. ಗೊತ್ತಾದ ನಂತರ ಮದುವೆಗೆ ಓಕೆ ಅಂದಿದ್ದಂತೆ ವರ. ನೋಡಿ, ಆ ಪಕ್ಕದಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ಅವನೇ ಭೂಪ. ನೋಡಿ, ಹಿಂದೆ ಈ ಎಂಗೇಜ್ಮೆಂಟ್ ಸಂದರ್ಭ ಅಂತ ಅನ್ಸುತ್ತೆ, ಭಾಳ ಚೆನ್ನಾಗಿ ಪೋಸ್ ಕೊಟ್ಟಿದ್ದಾನೆ. ಅದು ಬಿಡಿ, ಮದುವೆ ಎಲ್ಲಿವರೆಗೆ ಬಂದಿದೆ ನೋಡಿ. ಇನ್ನೇನು ತಾಳಿ ಕಟ್ಟಬೇಕು, ಅಲ್ಲಿವರೆಗೆ ಎಲ್ಲ ಪ್ರಕ್ರಿಯೆಗಳಾಗಿದ್ದಾವೆ. ಅಲ್ಲಿವರೆಗೆ ಏನೆಲ್ಲ ಪ್ರೊಸೆಸ್ಗಳಿರ್ತಾವಲ್ಲ, ಅದನ್ನೆಲ್ಲ ಇವನು ಭಾಳ ನೀಟಾಗಿ ಮಾಡಿಬಿಟ್ಟಿದ್ದಾನೆ. ಈ ಕೊನೆಗೆ ಇನ್ನೇನು ತಾಳಿ ಕಟ್ಟಬೇಕು, ಆಗ ಸಡನ್ನಾಗಿ ಅವನ ತಲೆಗೆ ಹೊಳಿತು ಅನ್ಸುತ್ತೆ. ಇವಳು ನನಗೆ ಮೋಸ ಮಾಡ್ತಾಳೆ, ಅನುಮಾನ ಇದೆ ನನಗೆ ಅಂತ. ಅಷ್ಟು ಹೊತ್ತಿಗೆ ಅನುಮಾನನೇ ಬರಲಿಲ್ಲ. ಇದು ಹಿಂದಿನ ದಿನದ್ದು ರಿಸೆಪ್ಷನ್ನ ಫೋಟೋ. ರಿಸೆಪ್ಷನ್ನಲ್ಲೂ ಭಾಳ ಚೆನ್ನಾಗಿದ್ದ, ಮೂತಿ ಮಾತ್ರ ಹಂಗೆ ಇಟ್ಕೊಂಡಿದ್ದಾನೆ. ಚೆನ್ನಾಗಿದ್ದ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂಕಿತಾ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಅಂಕಿತಾ, ಇವನಿಗೆ ಮೊದಲೇ ಗೊತ್ತಿರಲಿಲ್ವಾ ಅಂತ ಈ ಭೂಪನ್ಗೆ? ಸದ್ಯಕ್ಕೆ ಎಲ್ಲರೂ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು ವಾಸು. ಬೆಂಗಳೂರಿನ ದೇವನಹಳ್ಳಿಯ ಬಾಲೆಪುರದ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆ ನಿಶ್ಚಯ ಆಗಿರುತ್ತೆ. ನಿನ್ನೆ ರಾತ್ರಿ ರಿಸೆಪ್ಷನ್ ಕೂಡ ಇರುತ್ತೆ. ಅಂದ್ರೆ ವೇಣು ಅನ್ನೋ ಹುಡುಗ ಏನಿದ್ದಾನೆ, ಆತನಿಗೆ ಓರ್ವ ಯುವತಿ ಜೊತೆ ಮದುವೆ ಕೂಡ ನಿಶ್ಚಯ ಆಗಿರುತ್ತೆ. ಅದರಂತೆ ಅವರ ಪೋಷಕರು ಮತ್ತೆ ಗುರು ಹಿರಿಯರು ಸೇರ್ಕೊಂಡು ನಿಶ್ಚಿತಾರ್ಥ ಕೂಡ ಮಾಡಿರ್ತಾರೆ. ಜೊತೆಗೆ ಮದುವೆ ದಿನಾಂಕವನ್ನ ಕೂಡ ನಿಗದಿಪಡಿಸ್ತಾರೆ. ಆದ್ರೆ ಯಾವಾಗ ನಿಶ್ಚಿತಾರ್ಥ ಆಗತ್ತೆ, ಅದಾದ ಬಳಿಕ ಇಬ್ಬರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗತ್ತೆ. ಇಬ್ರು ಕೂಡ ಅಂದ್ರೆ ವೇಣು ಹಾಗೆ ಆ ಯುವತಿ ಏನಿದ್ದಾಳೆ ಆಕೆ ಇಬ್ರು ಕೂಡ ಮಾತನಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ತನ್ನ ಲೈಫಲ್ಲಿ ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಯುವಕನಿಗೆ ಹೇಳೋದಕ್ಕೆ ಅಂತ ಹೋಗ್ತಾಳೆ. ತನಗೊಂದು ಲವ್ ಇತ್ತು, ಆ ಲವ್ ಬ್ರೇಕಪ್ ಆಗಿದೆ ಅಂತ ಹೇಳಿ ಯುವಕನಿಗೆ ಹೇಳ್ತಾಳೆ. ಅಂದ್ರೆ ಆಕೆ ತುಂಬಾ ಹಾನೆಸ್ಟ್ ಆಗಿದ್ದು, ನನ್ನ ಹುಡುಗನಿಗೆ ಅಂದ್ರೆ ನಾನು ಮದುವೆ ಆಗುವಂತ ಹುಡುಗನಿಗೆ ಎಲ್ಲಾ ವಿಚಾರ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ತನ್ನ ಜೀವನದಲ್ಲಿ ಏನೆಲ್ಲ ಆಗಿತ್ತು ಅವೆಲ್ಲವನ್ನ ಕೂಡ ಸ್ಪಷ್ಟವಾಗಿ ಆತನಿಗೆ ಹೇಳುವಂತಹ ಕೆಲಸವನ್ನ ಆಕೆ ಮಾಡ್ತಾಳೆ. ಆತ ಕೂಡ ಎಲ್ಲವನ್ನ ಕೂಡ ನಗುಮುಖದಿಂದಲೇ ಸ್ವೀಕರಿಸ್ತಾನೆ. ಜೊತೆಗೆ ಮದುವೆಗೂ ಕೂಡ ಒಪ್ಪಿಗೆ ಸೂಚಿಸ್ತಾನೆ. ಅಂದ್ರೆ ಇವೆಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಆತ ಆಕೆಗೆ ರಿಯಾಕ್ಟ್ ಮಾಡ್ತಾನೆ. ಅದಾದ ಬಳಿಕ ಅಂದ್ರೆ ನಿನ್ನೆ ರಾತ್ರಿ ರಿಸೆಪ್ಷನ್ ಇರುತ್ತೆ. ಬಹಳ ಅದ್ದೂರಿಯಾಗಿ ಎರಡು ಕುಟುಂಬ ಸೇರಿ ಒಂದು ರಿಸೆಪ್ಷನ್ ಅನ್ನ ಮಾಡಿರ್ತಾರೆ. ಇವತ್ತು ಬೆಳಗ್ಗೆ ಮದುವೆಗೆ ದಿನಾಂಕ ನಿಗದಿಯಾಗಿರುತ್ತೆ. ಜೊತೆಗೆ ಬೆಳಗಿನ ಮುಹೂರ್ತ ಏನಿದೆ, ಅರ್ಚಕರು ಹೇಳಿರುವಂತಹ ಮುಹೂರ್ತಕ್ಕೆ ಇನ್ನೇನ್ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ವರ ಕಲ್ಯಾಣ ಮಂಟಪದಿಂದ ಕಾಲ್ ಕಿತ್ತಿರುವಂತದ್ದು. ಅದಕ್ಕೆ ಕಾರಣ ಏನು ಅಂತಂದ್ರೆ, ತಾನು ಮದುವೆ ಆಗಿರುವಂತಹ ಹುಡುಗಿ ಏನಿದ್ದಾಳೆ ಆಕೆಯ ಬಗ್ಗೆ ಅನುಮಾನ ಇದೆ, ಡೌಟ್ ಇದೆ ಅಂತ ಹೇಳಿ ಆತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಇದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅವರ ಯುವತಿಯ ಕುಟುಂಬಸ್ಥರು ಏನಿದ್ದಾರೆ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಎಲ್ಲಾ ಶಾಸ್ತ್ರಗಳು ಮುಗಿದು ಹೋಗಿದೆ, ಏನೇನು ಅವ್ರಿಗೆ ನಾವು ಕೊಡೋದಿತ್ತು ಅದೆಲ್ಲವನ್ನ ಕೂಡ ಕೊಟ್ಟಿದ್ದೀವಿ, ಇನ್ನೇನ್ ತಾಳಿ ಕಟ್ಟೋದಷ್ಟೇ ಬಾಕಿ ಇತ್ತು. ಆ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಮಾಡಿರುವಂತದ್ದು. ಜೊತೆಗೆ ನಮ್ಮ ಹುಡುಗಿ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಆತನಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಜೊತೆಗೆ ಆಕೆಯ ನಡವಳಿಕೆ ಆಗಿರ್ಬೋದು ಅಥವಾ ಆಕೆಯ ಒಂದು ಬಿಹೇವಿಯರ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿದೆ. ಆದ್ರೆ ಈತ ಈ ರೀತಿಯಾಗಿ ಮಾಡಿರುವಂತದ್ದು ನಿಜಕ್ಕೂ ಕೂಡ ನಮ್ಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೂಡ ಅವರ ಪೋಷಕರು ಜೊತೆಗೆ ಆ ಯುವತಿ ಏನಿದ್ದಾರೆ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಆತನ ಪೋಷಕರು ಜೊತೆಗೆ ಸಂಬಂಧಿಕರ ಬಳಿ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ. ಅಂದ್ರೆ ಆತನಿಗೆ ಏನಾದ್ರೂ ಬೇರೆ ಲವ್ ಇತ್ತಾ ಅಥವಾ ಆತನಿಗೆ ಬೇರೆ ಯಾರ ಜೊತೆ ಏನಾದ್ರೂ ಕಾಂಟ್ಯಾಕ್ಟ್ ಇದ್ದು ಈ ರೀತಿಯಾಗಿ ಮಾಡಿದ್ನಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಾಸು. ಓಕೆ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.